ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಅವರ ತವರೂರಾದ ಮುತ್ತಿಗೆ ಹಿರೇಹಳ್ಳಿ ಗ್ರಾಮ ಏನಿದೆ, ಮುತ್ತಿಗೆ ಹಿರೇಹಳ್ಳಿ ಗ್ರಾಮದಲ್ಲಿ ನಾನಿದ್ದೇನೆ. ದೇವೇಗೌಡರ ಊರು ಹರದನಹಳ್ಳಿ ಹಾಗೂ ಮುತ್ತಿಗೆ ಹಿರೇಹಳ್ಳಿಗೆ ಸುಮಾರು 4-5 ಕಿಲೋಮೀಟರ್ ಹತ್ತಿರದಲ್ಲೇ ಇರುವಂತಹ ಎರಡು ಗ್ರಾಮಗಳು. ಸದ್ಯಕ್ಕೆ ಈ ಏನು ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಚೆನ್ನಮ್ಮ ತವರು ಮನೆ ಏನಿದೆ, ಅವರ ಊರಲ್ಲಿ ಇರುವಂತಹ ಮನೆ ಅವರ ತಮ್ಮನ ಮನೆ. ಸದ್ಯಕ್ಕೆ ಅವರ ತವರು ಮನೆ ಅಂತ ಹೇಳಿಕೊಳ್ಳಲಿಕ್ಕೆ ಇರುವಂಥದ್ದು ಈ ಮನೆ. ಜೊತೆಗೆ ಈ ಮನೆಯಲ್ಲಿ ಅವರ ಸಂಬಂಧಿಗಳು ಇದ್ದಾರೆ. ಅವರನ್ನು ನೋಡಿ ಹಿಂದಿನಿಂದ ನೋಡಿದವರು ಕೂಡ ಅವ್ರ ಜೊತೆ ಇದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಅಮ್ಮ ಹೇಳಿ, ಈಗ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ, ನೀವು ನೋಡಿದಾಗ ಅವ್ರು ಹೇಗಿದ್ರು, ಮತ್ತು ನಿಮ್ಮ ಜೊತೆ ಎಲ್ಲ ಹೇಗೆ ಬೆರೀತಿದ್ರು, ಹೇಗೆ? ನಮ್ಮ ಮದುವೆಯಿಂದನೂ ಅವರು ನಮಗೆ ಪರಿಚಯ. ಎಲ್ಲರೂ ನಾವು SSLC ಎಕ್ಸಾಮ್ ಬರಿಬೇಕಾದ್ರೆ ಒಳನರಸೀಪುರದಲ್ಲಿ ಅವ್ರ ಮನೆಯಲ್ಲೇ ಇದ್ದು ಎಕ್ಸಾಮ್ ಬರೆದು ಬಂದೆ. ನಾನು ಅಲ್ಲಿಂದನೇ ಒಂದು ವಾರ ಎಲ್ಲ ಅಲ್ಲೇ ಇದ್ದು ಎಕ್ಸಾಮ್ ಬರೆದು ಬಂದು, ಆಮೇಲೆ ಮದುವೆ ಮಾಡುವಾಗಲೂ ಅವರಿಬ್ಬರು ಗಂಡ ಹೆಂಡತಿ ಇಬ್ಬರು ಬಂದು ಎಲ್ಲವಾಗಲೂ ನಮ್ಮ ಮಕ್ಕಳು ಮದುವೆಲೂ ಎಲ್ಲವಾಗಲೂ ಬಂದು ಮದುವೆಗೆಲ್ಲ ಬಂದು ಅವ್ರು ನಮ್ಮ ಇದು ಮಾಡಿ, ನಮ್ಮ ದೊಡ್ಡ ಮಗಳಿಗೆ ಮದುವೆ ಮಾಡಿಸಿದೆ. ಅವರು ಗಂಡು ಹುಡುಕಿ ಎಲ್ಲರ ಜೊತೆ ಬೆರೀತಿದ್ರು, ಆಗ್ಲೂ ಬಂದಿದ್ರು. ಈಗ ನೀವು ಫೋಟೋ ಇಟ್ಕೊಂಡಿದ್ದೀರಲ್ಲ, ಇದೆ ಇದು ಅದೇ ಚೆನ್ನಮ್ಮ ತಾಯಿ. ಇವ್ರ ತಾಯಿ. ಓಕೆ, ಚೆನ್ನಮ್ಮ ತಾಯಿ. ಓಕೆ ಅಮ್ಮ, ನೀವೇನು ಹೇಳ್ತೀರಾ ಚೆನ್ನಮ್ಮ ಅವ್ರ ಬಗ್ಗೆ? ಈಗ ನಿಮಗೇನಾಗಬೇಕು ಸಂಬಂಧ? ಅಕ್ಕ, ನಾವು ಅವರು ಅಣ್ಣ ತಮ್ಮಂದಿರೆ. ನಾವು ಅಲ್ಲಿ ಪುಷ್ಪಲತಾ ಅಂತವ, ನಮಗೆಲ್ಲ ಅವರು ಮಾಡ್ಯವ್ರೆ, ಸಹಾಯ ಮಾಡವ್ರೆ. ಮತ್ತೆ ಊರಿಗೆ ಈಗ ಗ್ರಾಮಕ್ಕೆ ಬಂದರೆ ಯಾವ ಥರ ಇರ್ತಿದ್ರು? ನೀವು ಅವ್ರ ಮನೇಲಿದ್ದೀರಾ, ಅವ್ರ ತಮ್ಮನ ಮನೇಲೇ ಇದ್ದೀರಾ? ನಿಮ್ಮ ಹೆಸ್ರೇನು, ಮತ್ತೆ ಹೇಗೆ ಜ್ಞಾಪಿಸ್ಕೊತೀರಾ ಅವ್ರನ್ನ? ನಮ್ಮ ಹೆಸ್ರು, ನಮ್ಮದು ಇದು ಉಳುವಾರೆ ಅಂತವ. ಹರದನಹಳ್ಳಿಯಿಂದ ಉಳುವಾರಿ ಕೊಟ್ಟೈತೆ. ಅವರ ಸೋದರ ಮಾವನ ಮಗಳು ನಾನು, ಅವ್ರ ತಾಯಿಯ ತಮ್ಮನ ಮಗಳು ನಾನು. ಆವಾಗಿನಿಂದ ಅವರು ಅಜ್ಜಿ ಸತ್ತೊಟ್ಟಿಂದಲ್ವೇ ನಾನು ಇದೇ ಮನೇಲಿದ್ದೀನಿ. ಅವ್ರು ನನ್ನನ್ನು ಇಲ್ಲೇ ಇಟ್ಕೊಂಡು ಎಲ್ಲಾದ್ರೂ ನೋಡ್ಕೊತಾವ್ರೆ. ಎಲ್ಲ ಚೆನ್ನಾಗಿರ್ತೀವಿ. ಊರಿಗೆಲ್ಲ ಅನುಕೂಲ ಅವರಿಂದ ಅನುಕೂಲ ಮಾಡ್ಯಾವ್ರಿ, ಅವ್ರು ಎಲ್ಲ ಏನು ಬೇಕು ಎಲ್ಲನೂ ಮಾಡ್ಯಾವ್ರಿ. ಅಮ್ಮ, ಚೆನ್ನಮ್ಮ ಅವರಿಂದ ಈ ಗ್ರಾಮಕ್ಕೆ ಚೆನ್ನಮ್ಮ ಅವ್ರ ಊರು ಅನ್ನೋ ಕಾರಣಕ್ಕೆ ನಿಮಗೆಲ್ಲ ಸಾಕಷ್ಟು ಅನುಕೂಲ ಆಗಿದೆ ಊರಿಗೆ. ಏನು ಜ್ಞಾಪಿಸ್ಕೊತೀರಾ? ಎಲ್ಲ ಅದೇ ಹೇಳಿದ್ನಲ್ಲ, ಮದುವೆಗಳಲ್ಲೆಲ್ಲ ಬಂದು ನಮ್ಮ ಮನೆಯವ್ರು ಸತ್ತಾಗ್ಲೂ ಬಂದರು, ಎಲ್ಲ ಆಗ್ಲೂ ಬಂದು ಹೋಗಿ ನಮಗೆಲ್ಲ. ಈ ವರ್ಷಕ್ಕೊಂದ್ಸಲ ಅಲ್ಲಿ ಒಂದು ದೇವಸ್ಥಾನ ಇದೆ. ಭಾನುವಾರ ಬಂದರೆ ಸಂಜೆ ಅವ್ರದ್ದೇ ಪೂಜೆ. ಆಮೇಲೆ ನಮ್ಮದು 5 ಹಳ್ಳಿ ಕೊನೆಗೆ ಲಾಸ್ಟಿಗೆ ನಮ್ಮ ಪೂಜೆ ಅವ್ರದ್ದು ಮುಗ್ದ ನಂತರ. ಅವ್ರು ಅಲ್ಲಿ ತನಕನವ್ರು ಏನು ತಿಂಡಿ ತಿಂತಾ ಇರಲಿಲ್ಲ. ಪೂಜೆ ಇಲ್ಲಿ ಮುತ್ಕಮ್ಮ ದೇವಸ್ಥಾನ ಇದೆ, ಏರಿ ಮೇಲೆ ಐತಲ್ಲಿ. ಅವ್ರದ್ದೇ ಫಸ್ಟು ಪೂಜೆ. ನಾವು ಯಾರೂ ಮಾಡ್ತಿರ್ಲಿಲ್ಲ. ಅವರು ಭಾನುವಾರ ಬೆಳಗ್ಗೆ ಬಂದರೆ ಸಂಜೆ ಮುಗಿಯೋವರೆಗೂ ನಾವು ಕಾಯ್ಕೊಂಡು ಹೊರಗಡೆ ನಿಂತಿರಿವು. ಅವ್ರು ಹೋದ್ಮೇಲೆ ನಾವು ನಮ್ಮ ಪೂಜೆ ಮಾಡಿಸ್ಕೊಳ್ಳಿವು. ಈಗ ದೇವಸ್ಥಾನ ಏನೋ ಕಟ್ಸಿದ್ರು ಅವರು ಇಲ್ಲಿ ಅಂತ ಏನು ಹೇಳ್ಬೋದು ಅದ್ರ ಬಗ್ಗೆ? ಹೌದು ಮಾಡಿಸಿದ್ರು ಅವರೇ ಎಲ್ಲ. ಒಂದು ಸಣ್ಣ ಕಲ್ಲು ದೇವ್ರಿತ್ತು, ಅದನ್ನ ಈಗ ದೊಡ್ಡದಾಗಿ ಪೌಳಿ ಎಲ್ಲ ಮಾಡಿದ್ರು. ಊರೊಳಗೂ ಇಲ್ಲಿ ಭೈರವ ಇದೆ, ಅದನ್ನು ಅವರೇ ಮಾಡಿಸಿದ್ದು. ನಮ್ಮ ಊರಿಗೆ ಅನುಕೂಲ ಮಾಡ್ಯವ್ರೆ. ನೋಡ್ಬೋದು ಚೆನ್ನಮ್ಮ ಅವರ ಅವರ ಮುತ್ತಿಗೆ ಹಿರೇಹಳ್ಳಿ ಅವರ ಗ್ರಾಮದಲ್ಲಿ ಚೆನ್ನಮ್ಮ ಅವರ ಸಂಬಂಧಿಗಳು ಇವತ್ತು ಚೆನ್ನಮ್ಮ ಅವ್ರನ್ನ ಜ್ಞಾಪಿಸ್ಕೊತಾ ಇದ್ದಾರೆ. ನೋಡ್ಬೋದು ಚೆನ್ನಮ್ಮ ಹಾಗೂ ಚೆನ್ನಮ್ಮ ತಾಯಿ ಕಾಳಮ್ಮ ಇವರಿಬ್ಬರೂ ಕೂಡ ಫೋಟೋವನ್ನು ಏನು ಹಿಡಿದು ನಿಂತಿದ್ದಾರೆ. ಅವರನ್ನು ಕೂಡ ಇವತ್ತು ಈ ಊರಿಗೆ ಏನು ರಸ್ತೆ ಇರ್ಬೋದು, ದೇವಾಲಯ ಇರ್ಬೋದು, ಇವನ್ನೆಲ್ಲ ಕಟ್ಟುವಂಥದ್ದು ಮಾಡುವಂಥದ್ದು ಚೆನ್ನಮ್ಮನವರ ಪಾತ್ರ ಸಾಕಷ್ಟಿದೆ ಅನ್ನುವಂಥ ಮಟ್ಟಿಗೆ ಅವರು ಈಗ ಇಂಥ ಸಂದರ್ಭದಲ್ಲಿ ಜ್ಞಾಪಿಸ್ಕೊತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.